ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ಇವತ್ತಿನ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲ ಒಂದು ಸಿಂಪಲ್ಲಾಗಿ ಗ್ರ್ಯಾಂಡ್ ಲುಕ್ ಕೊಡೋ ಅಂಥ ಕ್ರೋಶಾ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾನು ಈ ಥರ ಬ್ರೈಡಲ್ ಬೀಡ್ಸ್ ತೊಗೊಂಡಿದ್ದೀನಿ, ಬಿಗ್ ಬೀಡ್ಸ್, ಮತ್ತು ಈ ಥರ ಸ್ಮಾಲ್ ಗೋಲ್ಡನ್ ಬೀಡ್ಸ್ ತೊಗೊಂಡಿದ್ದೀನಿ, ಮತ್ತು ಈ ಥರ ಲೀಫ್ ಬೀಡ್ಸ್ ತೊಗೊಂಡಿದ್ದೀನಿ, 2 ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಕುಚ್ಚು ಕಟ್ಟಕ್ಕೊಂದು ಡಿಸೈನ್ ವರ್ಕ್ ಮಾಡೋಕ್ಕೆ ಕುಚ್ಚು ಟೈಯಿಂಗ್ಗೆ ಗೋಲ್ಡನ್ ಕಲರ್ ಜರಿ ಥ್ರೆಡ್ಡು ಮತ್ತು ನೀಡಲ್ ತೊಗೊಂಡಿದ್ದೀನಿ. ನೀಡಲ್ ಇದೆ, ನೀಡಲ್ಲು, ಟ್ರಿಮ್ಮರು, ಕ್ರೋಶಾ ನೀಡಲ್ಲು 11.7 mm. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈ ಥರ ಲೇಸ್ ತೊಗೊಂಡಿದ್ದೀನಿ. ನೀವು ಸೀರೆಲಾದರೂ ಹಾಕ್ಕೋಬೋದು. ಹಾರೆಲೆ ರೆಡಿ ಮಾಡ್ಕೊಂಡಿರೋ ದಾರ ತಗೋತಾ ಇದ್ದೀನಿ. ಹೀಗೆ ಇಟ್ಕೊಂಡು ಹೀಗೆ ತಗೊಂಡು ನೀಡಲ್ ಹಾಕಿ ತಗೊಂಡು ಬಂದು ಲಾಕ್ ಮಾಡ್ಕೊಳ್ಳೋಣ. ಥ್ರೆಡ್ ತಗೊಂಡು ಬಂದು ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊಳ್ಳೋಣ. ಯಾವಾಗಲೂ 2 ಲಾಕ್ ಮಾಡ್ಕೊಬೇಕು, ಯಾಕೆಂದರೆ ಕುಚ್ಚು ಸೆಕ್ಯೂರ್ ಆಗಿರುತ್ತೆ, ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು 4 ಚೈನ್ ಹಾಕೊಳ್ಳೋಣ. 2, 3, 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಚೂರು ದಾರ ತೆಗ್ದು ನೀಡಲ್ ತೆಗೆದ್ಬಿಟ್ಟು ಈಗ ಬಿಗ್ ಬೀಡ್ ಹಾಕ್ಕೊಂಡು ಹೋಗೋಣ. ಬೀಡ್ ಹಾಕ್ಕೊಂಡು ಬೀಡ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋದು. ಲಾಕ್ ಆದಮೇಲೆ ಮತ್ತೆ ನಾಲ್ಕು ಚೈನ್ ಹಾಕ್ಕೊಳ್ಳೋಣ. ಲಾಕ್ ಆದಮೇಲೆ 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ ದಾರದಿಂದ ಸೂಜಿ ತೆಗ್ದು ದಾರಕ್ಕೆ ಬಿಗ್ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಬೀಡ್ ಲಾಕ್ ಆದಮೇಲೆ ಇಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ 1, 2, 3, 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ದಾರ ತೆಗೆದ್ಬಿಟ್ಟು ಬಿಗ್ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಮತ್ತು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು 1, 2, 3, 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡಿ ಲಾಕ್ ಮಾಡ್ಕೊಳ್ಳೋಣ. ಪಕ್ಕದಲ್ಲೇ ಇನ್ನೊಂದು ಸತಿ ಲಾಸ್ಟ್ ಇದು ಎಂಡಿಂಗಲ್ಲೂ ಯಾವಾಗಲೂ
2 ಸತಿ ಲಾಕ್ ಮಾಡಿಕೊಂಡು ಬಟ್ಟೆಗೆ 1 2 3 ಚೈನ್ಸ್ ಹಾಕ್ಬಿಟ್ಟು ಹೀಗೆ ನೀಡಲ್ ತೆಗೆದ್ರೆ ಈಗ ಒಂದು ಸತಿ ಅಂದರೆ ಲಾಕ್ ಆಗಿರುತ್ತೆ. ಇದೇ ಥರ ಕಂಟಿನ್ಯೂ ಮಾಡ್ಕೊಂಡೋಗಿ ಫುಲ್ ಎಂಡ್ವರೆಗೂ 4 ಚೈನು ಬೀಡು, 4 ಚೈನು ಬೀಡು, 4 ಚೈನು ಬೀಡು, 4 ಚೈನು ಬೀಡು, ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಲಾಸ್ಟ್ ಕುಚ್ಚು ಬರೋ ಥರ ಮಾಡ್ಕೊಂಡಿದ್ದೀನಿ. ಅದೇ ಕಲರ್ ಥ್ರೆಡ್ ತೊಗೊಂಡು ಇಲ್ಲಿ ತುದಿಯಲ್ಲಿ ನಾಟ್ ಮಾಡಿಕೊಂಡು ಫಸ್ಟ್ ಎಲ್ಲಿ ಲಾಕ್ ಮಾಡಿರ್ತೀವೋ ಅಲ್ಲೇ ಮತ್ತೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಫಸ್ಟ್ ಎಲ್ಲಿ ಲಾಕ್ ಮಾಡ್ಕೊಂಡಿದ್ವೋ ಅದೇ ಇದರಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವು 4 ಚೈನ್ ಹಾಕ್ಕೊಂಡಿದ್ವಲ್ಲ, ಇದು 4 ಚೈನ್ ಹಾಕ್ಕೊಂಡಿದ್ವಲ್ವ, ಈ 4 ಚೈನ್ಗೆ ಲಾಕ್ ಮಾಡ್ಕೊಂಡು ಹೋಗಬೇಕು 4 ಟೈಮ್ಸು. ಹೀಗೆ ದಾರ ತೊಗೊಂಡು ಬಂದು ಚೈನಿಂದ 1, ಇನ್ನೊಂದು ಸತಿ ಚೈನಿಂದ ಹೋಗಿ ದಾರ ತೊಗೊಂಡು ಬಂದು 2, ಇನ್ನೊಂದು ಸತಿ ಚೈನಿಂದ ಹೋಗಿ ದಾರ ತೊಗೊಂಡು ಬಂದು 3, 4 ಹಾಕ್ಕೊಂಡು ಸೂಜಿ ತಗೊಂಡು ಇದು 3 ಬೀಡ್ಸ್ನ ಸೂಜಿಗೆ ಹಾಕ್ಕೊಂಡಿದ್ದೀನಿ. ಈ 3 ಬೀಡ್ಸ್ನು ದಾರದೊಳಗಡೆ ಹಾಕ್ಬಿಟ್ಟು ದಾರ ತಗೊಂಡು ಈಗ ಒಂದು ಲೀಫ್ ಬೀಡ್ ತಗೊಳ್ಳೋಣ. ಲೀಫ್ ಬೀಡ್ ತಗೊಂಡು ಹೀಗೆ ದಾರದೊಳಗಡೆ ಇನ್ಸರ್ಟ್ ಮಾಡಿಬಿಟ್ಟು ಮತ್ತೆ ಸೂಜಿ ತಗೊಂಡು 3 ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ ನೀಡಲ್ಗೆ. ಆ 3 ಬೀಡನ್ನ ದಾರದೊಳಗಡೆ ಹಾಕ್ಕೊಂಡು ಹೀಗೆ ಚೈನ್ ಇರುತ್ತಲ್ಲ, ಈ ಚೈನ್ ಪಕ್ಕ ಆ ಚೈನ್ಗೆ ಬೀಡ್ ಪಕ್ಕ ಲಾಕ್ ಮಾಡಿರತ್ತವು ದಾರ ತಗೊಂಡು ಆ ಬೀಡ್ ಪಕ್ಕ ನೋಡಿ, ಆ ಬೀಡ್ ಪಕ್ಕ ಈ ಥರ ಬರುತ್ತೆ. ಆಮೇಲೆ ಲಾಕ್ ಮಾಡ್ಕೊಂಡು ಹೋಗೋಣ. 1 2 3 ನೋಡಿ ಈ ಥರ ಬರುತ್ತೆ. ಇವಾಗ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಇದು ಡಿಸೈನು. ಮತ್ತು 3 ಲಾಕ್ ಆದಮೇಲೆ ಲಾಕ್ ಮಾಡಿಕೊಂಡು ಮತ್ತೆ ಅದೇ ಥರ ಸೂಜಿ ತೆಗೆದ್ಬಿಟ್ಟು ಮೊದಲು 3 ಬೀಡ್ಸ್ನ ದಾರದೊಳಗಡೆ ಇನ್ಸರ್ಟ್ ಮಾಡ್ಕೊಳ್ಳೋಣ. ಮತ್ತೆ ಸೂಜಿ ತಗೊಂಡು ನೆಕ್ಸ್ಟು ಲೀಫ್ ಬೀಡ್ ತಗೊಂಡು ಲೀಫ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಲೀಫ್ ಬೀಡ್ ಇನ್ಸರ್ಟ್ ಆದಮೇಲೆ ದಾರದಿಂದ ಸೂಜಿ ತಗೊಂಡು ಮತ್ತೆ ಗೋಲ್ಡನ್ ಕಲರು ಸ್ಮಾಲ್ ಬೀಡ್ಸ್ನ ಮೂರು ಬೀಡನ್ನ ನೀಡಲ್ಗೆ ಹಾಕ್ಕೊಂಡು ನೀಡಲಿಂದ ದಾರದೊಳಗಡೆ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ದಾರದೊಳಗಡೆ ಹಾಕ್ಕೊಂಡೆ, ದಾರದೊಳಗಡೆ ಈ ಲಾಕ್ ಪಕ್ಕಕ್ಕೆ ಲಾಕ್ ಮಾಡಬೇಕು. ಹೀಗೆ ಈಗ ಇಲ್ಲಿ ಹೋಲ್ಡ್ ಮಾಡಿಸ್ಕೊಂಡ್ರೆ ಫಿಂಗರಲ್ಲಿ ಈ ಲಾಕ್ ಇದೆಯಲ್ಲ, ಈ ಲಾಕ್ ಪಕ್ಕ ನೀಡಲ್ ಹಾಕ್ಬಿಟ್ಟು ಹಿಂಗೆ ಫಿಂಗರಲ್ಲಿ ಹೋಲ್ಡ್ ಮಾಡ್ಕೊಂಬಿಡ್ಬೇಕು. ಆವಾಗ ಈಸಿ ಆಗುತ್ತೆ. ಆಮೇಲೆ ನೀಡಲಿಂದ ದಾರ ತಗೊಂಡು ಬಂದು ಇಲ್ಲಿಗೆ ಲಾಕ್ ಮಾಡ್ಕೊಬೋದು. ಈ ಥರ ಈ ಫಿಂಗರಲ್ಲಿ ತಮ್ಮ ಫಿಂಗರ್ ನಮ್ಮದ್ರಲ್ಲಿ ಹೋಲ್ಡ್ ಆಗಿರಬೇಕಲ್ಲಿ. ಈ ಥರ ಬರುತ್ತೆ, ಕರೆಕ್ಟಾಗಿ ಅಲ್ಲಿಗೆ ಬರುತ್ತೆ. ಅದಾದಮೇಲೆ ಪಕ್ಕ
ಇದಕ್ಕೆ ಲಾಕ್ ಮಾಡ್ಕೊಂಡು ಹೋಗೋಣ. ಚೈನ್ ಇರುತ್ತಲ್ಲ 4 ಚೈನು, ಅದಕ್ಕೆ ಲಾಕ್ ಮಾಡ್ಕೊಂಡು ಹೋಗೋಣ. 1 2 3 ಲಾಕ್ ಮಾಡಿದ್ರೆ ಸಾಕಾಗುತ್ತೆ. ಈ ಡಿಸೈನ್ ನೋಡಿ ಈ ಥರ ಕಾಣಿಸುತ್ತೆ. ಸೂಜಿ ತಕ್ಕೊಂಡು ದಾರದಿಂದ ಸೂಜಿಗೆ 3 ಬೀಡ್ಸ್ ಹಾಕ್ಕೊಂಡು 3 ಬೀಡ್ಸ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. 3 ಬೀಡ್ಸ್ ಆದಮೇಲೆ ಒಂದು ಲೀಫ್ ಬೀಡ್ ಹಾಕ್ತಾಯಿದ್ದೀನಿ. ಲೀಫ್ ಬೀಡ್ ಆದಮೇಲೆ ಮತ್ತೆ 3 ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡೆ. 3 ಸ್ಮಾಲ್ ಬೀಡ್ ಆದಮೇಲೆ ಇಲ್ಲಿ ಬಿಗ್ ಬೀಡ್ ಪಕ್ಕ ಲಾಕ್ ಇರುತ್ತೆ. ಆ ಲಾಕ್ ಮಾಡಿರತ್ತವ ಸೂಜಿ ಹಾಕ್ಬಿಟ್ಟು ಈ ಫಿಂಗರಲ್ಲಿ ಹೋಲ್ಡ್ ಮಾಡಿಕೊಂಡು ಹೀಗೆ ದಾರ ತಕ್ಕೊಂಡು ಇಲ್ಲಿಂದ ಬಂದು ಅದನ್ನು ಹೀಗೆ ಫಿಂಗರಲ್ಲಿ ಹೋಲ್ಡ್ ಮಾಡಿಕೊಂಡ್ರೆ ಹಾಗೆ ಇರುತ್ತೆ. ಆ ಫಿಂಗರಲ್ಲಿ ಹೋಲ್ಡ್ ಮಾಡ್ಕೊಂಡು ಆ ಜಾಗಕ್ಕೆ ಲಾಕ್ ಮಾಡಿಬಿಡಬೇಕು. ಲಾಕ್ ಮಾಡಿ ಮತ್ತು ಚೈನ್ಗೆ ಲಾಕ್ ಮಾಡ್ಕೊಂಡು ಹೋಗಬೇಕು. 3 or 4 ಲಾಕ್ಸ್ ಬರುತ್ತೆ ನೋಡಿಕೊಂಡು 2 3 ಲಾಕ್ ಆದಮೇಲೆ ಇಲ್ಲಿ ಮೊದಲು 2 ಲಾಕ್ ಮಾಡಿರ್ತೀವಲ್ಲ ಅದರ ಮಧ್ಯದಲ್ಲಿ ಹೋಗ್ಬಿಟ್ಟು 1 ಲಾಕ್ ಮಾಡಿ 1 2 3 ಚೈನ್ಸ್ ಹಾಕ್ಬಿಟ್ಟು ದಾರ ಕಟ್ ಮಾಡಿಕೊಂಡು ಹೀಗೆ ತಕ್ಕೊಂಡು ಈಗ ಒಂದು ಸತಿ ಹೇಳ್ಕೊಂಡ್ರೆ ದಾರ ಸೆಕ್ಯೂರ್ ಆಗುತ್ತೆ. ಡಿಸೈನ್ ಈ ಥರ ಬರುತ್ತೆ. ಹ್ಯಾಂಗಿಂಗ್ ಥರ ಇದು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಇವಾಗ ನೋಡಿ ಕುಚ್ಚು ಕಟ್ಟಿದ್ದೀನಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಡಿಸೈನು ಸೀರೆಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಲೇಸಲ್ಲಿಗಿಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಟ್ರೈ ಮಾಡಿ. ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಮಾಡಿ. ಪ್ಲೀಸ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಬೇಸಿಕ್ ಬೇಬಿ ಕುಚ್ಚು ಹೇಗೆ ಹಾಕೋದು, ಅದು ಕ್ರೋಶಾದು ಹೇಗೆ ಕ್ರೋಶಾ ಕುಚ್ಚಿಗೆ ಬೇಸಿಕ್ ಇನ್ಫಾರ್ಮೇಷನ್ಸ್ ಎಲ್ಲನೂ ವಿಡಿಯೋ ಇದೆ. ಅದರದ್ದು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಪ್ಲೀಸ್ ಒಮ್ಮೆ ಚೆಕ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.